ನಗರದ ಗದ್ದಲದಿಂದ ದೂರ ಹಸಿರು ಹೊಲಗಳ ಮಧ್ಯೆ ಅಡಗಿರುವ ಒಂದು ಹಳ್ಳಿ. ಇಲ್ಲಿ ಬದುಕು ನಿಧಾನ, ಆದರೆ ಕನಸುಗಳು ವೇಗವಾಗಿ ಹಾರುತ್ತವೆ. ದೇವಗಿರಿ ಈ ಕತೆ ನಿಮ್ಮ ಹೃದಯವನ್ನು ತಟ್ಟದೆ ಬಿಡದು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಈ ಒಂದು ವಿಡಿಯೋದಾಗ ಏನು ತೋರ್ಸಾತೇವೆ ಅಂದ್ರೆ, ನಮ್ಮ ಧಾರವಾಡದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ದೇವಗಿರಿ ಎಂಬ ಒಂದು ಗ್ರಾಮವನ್ನು ಈ ಒಂದು ವಿಡಿಯೋದಾಗ ತೋರಿಸ್ತೀನಿ. ಮತ್ತು ಆ ಗ್ರಾಮದ ಬಗ್ಗೆ ಕೂಡ ಹೇಳ್ತೀನಂತ. ನೀವು ವಿಸಿಟ್ ಮಾಡಬೇಕಿದ್ರೆ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿದೆ, ಒಂದು ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಅಂತ. ದೇವಗಿರಿ ಒಂದು ಸಣ್ಣ ಹಳ್ಳಿ, ದೊಡ್ಡ ಕನಸುಗಳ ಕತೆ. ಕರ್ನಾಟಕದ ಹೃದಯ ಭಾಗದಲ್ಲಿರುವ ಧಾರವಾಡ ಜಿಲ್ಲೆಯ ಒಂದು ಸುಂದರ ಹಳ್ಳಿ ಎಂದರೆ ತಪ್ಪಾಗಲಾರದು. ದೇವಗಿರಿ ಪ್ರಕೃತಿಯ ಸೌಂದರ್ಯ, ಶಾಂತಿ, ಜೀವನ ಶೈಲಿ ಮತ್ತು ಸರಳ ಜನರ ಆತ್ಮತೆ, ಈ ಮೂರು ಇಲ್ಲಿ ಒಂದೇ ಕಡೆ ಸೇರುತ್ತದೆ. ಈ ಹಳ್ಳಿಗೆ ಕಾಲಿಟ್ಟರೆ ಮೊದಲು ನಿಮ್ಮನ್ನು ಸ್ವಾಗತಿಸುವುದು ಹಸಿರು ಹೊಲಗಳು, ತಂಪಾದ ಗಾಳಿ ಮತ್ತು ನಗುತ್ತಾ ಮುಖಗಳು. ನಗರ ಜೀವನದ ಗದ್ದಲದಿಂದ ದೂರವಾಗಿ ಇಲ್ಲಿ ಜೀವನ ನಿಧಾನವಾಗಿ ಆದರೆ ಅರ್ಥಪೂರ್ಣವಾಗಿ ಸಾಗುತ್ತದೆ. ಗ್ರಾಮೀಣ ಬದುಕಿನ ಸೌಂದರ್ಯ. ದೇವಗಿರಿಯಲ್ಲಿ ಹೆಚ್ಚಿನವರು ಕೃಷಿಯನ್ನೇ ಜೀವನಾಧಾರವಾಗಿ ಮಾಡಿಕೊಂಡಿದ್ದಾರೆ. ಬೆಳಗಿನ ಜಾವ ರೈತರು ಹೊಲಕ್ಕೆ ತೆರಳಿ ಸೂರ್ಯ ಉದಯ ಜೊತೆಗೆ ಕೆಲಸ ಆರಂಭಿಸುವ ದೃಶ್ಯ ಮನಸ್ಸಿಗೆ ಮದ್ದು ನೀಡುತ್ತದೆ. ಇಲ್ಲಿ ಪ್ರಮುಖವಾಗಿ ಬೆಳೆಯುವುದೇನೆಂದರೆ ಭತ್ತ, ಹತ್ತಿ ಮತ್ತು ಇತರೆ ಬೆಳೆಗಳನ್ನು ಈ ಒಂದು ದೇವಗಿರಿ ಗ್ರಾಮದಲ್ಲಿ ಬೆಳೆಯುತ್ತಾರೆ. ಮಣ್ಣಿನ ಜೊತೆ ಬದುಕು ಕಟ್ಟಿಕೊಂಡಿರುವ ಈ ಜನರು ಶ್ರಮದ ಹಳ್ಳಿಯ ನಿಜವಾದ ಸಂಪತ್ತಾಗಿದೆ. ಶಿಕ್ಷಣ ಮತ್ತು ಪ್ರಗತಿ ಕಡೆ ನೋಡಿದರೆ ಸಣ್ಣ ಹಳ್ಳಿ ಆಗಿದ್ದರೂ ದೇವಗಿರಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಇಲ್ಲಿನ ಸಾಕ್ಷರತಾ ಪ್ರಮಾಣ ಗಮನಾರ್ಹವಾಗಿದೆ. ಮಕ್ಕಳು ಶಾಲೆಗೆ ಉತ್ಸಾಹದಿಂದ ಹೋಗುವುದು, ಯುವಕರು ಉತ್ತಮ ಭವಿಷ್ಯದ ಕನಸುಗಳನ್ನು ಕಟ್ಟಿಕೊಳ್ಳುವುದು ಈ ಹಳ್ಳಿಯ ವಿಶೇಷತೆ. ಹತ್ತಿರದ ಹುಬ್ಬಳ್ಳಿ, ಧಾರವಾಡ ನಗರಗಳು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶವನ್ನು ಒದಗಿಸುತ್ತದೆ. ಸಂಸ್ಕೃತಿ ಮತ್ತು ಸಂಪ್ರದಾಯ ನೋಡಿದರೆ ದೇವಗಿರಿ ಜನರು ತಮ್ಮ ಸಂಪ್ರದಾಯಗಳನ್ನು ಹೆಮ್ಮೆಯಿಂದ ಪಾಲಿಸುತ್ತಾರೆ. ಹಬ್ಬಗಳು ಬಂದಾಗ ಹಳ್ಳಿ ಹೊಸ ರೂಪವನ್ನು ತಾಳುತ್ತದೆ. ಯುಗಾದಿ, ದೀಪಾವಳಿ, ಗಣೇಶ ಚತುರ್ಥಿ ಮುಂತಾದ ಹಬ್ಬಗಳಲ್ಲಿ ಮನೆ ಮನೆಗೂ ಸಂಭ್ರಮ, ದೇವಾಲಯಗಳಲ್ಲಿ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಸೇರಿ ಹಳ್ಳಿಯ ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ. ಸಂಪರ್ಕ ಮತ್ತು ಸೌಲಭ್ಯಗಳು. ಈ ಹಳ್ಳಿಗೆ ರಸ್ತೆ ಮತ್ತು ಬಸ್ ಸೌಲಭ್ಯಗಳಿವೆ. ಮೊಬೈಲ್ ನೆಟ್ವರ್ಕ್, ವಿದ್ಯುತ್, ಕುಡಿಯುವ ನೀರು ಮುಂತಾದ ಮೂಲಭೂತ ಸೌಲಭ್ಯಗಳು ಲಭ್ಯವಿದೆ. ಇದರಿಂದ ಗ್ರಾಮಸ್ಥರ ಜೀವನ ಸುಲಭವಾಗಿದೆ. ಜನರ ಮನಸ್ಸಿನ ದೊಡ್ಡತನ ಏನೆಂದರೆ ದೇವಗಿರಿ ನಿಜವಾದ ಗುರುತು. ಇಲ್ಲಿನ ಜನರು ಇಲ್ಲಿ ಬಂದ ಅತಿಥಿಗಳನ್ನು ಕುಟುಂಬದ ಸದಸ್ಯನಂತೆ ನೋಡಿಕೊಳ್ಳುವ ಸಂಸ್ಕೃತಿ ಇದೆ. ಸಹಭಾವ, ಒಗ್ಗಟ್ಟು ಮತ್ತು ಪ್ರೀತಿಯ ಇವರ ಜೀವನದ ಅಡಿಪಾಯ. ಒಟ್ಟಾರೆಯಾಗಿ ದೇವಗಿರಿ ಕೇವಲ ಒಂದು ಹಳ್ಳಿ ಅಲ್ಲ, ಇದು ಒಂದು ಸಂಸ್ಕೃತಿ, ಒಂದು ಜೀವನ ಶೈಲಿ, ಒಂದು ಪ್ರೇರಣೆಯ ಕಥೆ. ಸರಳ ಬದುಕಿನಲ್ಲಿ ಸಂತೋಷ ಕಂಡುಕೊಳ್ಳುವ ಈ ಹಳ್ಳಿ ಇಂದಿನ ತಲೆಮಾರಿಗೆ ನಿಜವಾದ ಜೀವನ ಎಂದರೇನು ಎಂಬುದನ್ನು ಕಲಿಸುತ್ತದೆ. ನೀವು ಯಾವಾಗಾದರೂ ಧಾರವಾಡ ಕಡೆ ಬಂದರೆ ಈ ಹಳ್ಳಿಗೆ ಒಮ್ಮೆ ಭೇಟಿ ನೀಡಿ.
ಇಲ್ಲಿನ ಮಣ್ಣಿನ ವಾಸನೆ, ಜನರ ಪ್ರೀತಿ ಮತ್ತು ಪ್ರಾಕೃತಿಕ ಸೌಂದರ್ಯ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.